Yeah. ಹಲಸಿನಹಣ್ಣಿನ ಹೋಳಿಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಪ್ನಷ್ಟು ಹಲಸಿನಹಣ್ಣು ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಲಸಿನ ತೊಳೆಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಹಲಸಿನ ತೊಳೆಗೆ ನೀರು ಸೇರಿಸ್ದಲೆ ಹಾಗೇನೆ ಇಷ್ಟು ನುಣ್ಣಗೆ ಈ ಥರ ಸ್ಮೂತಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಸೇರಿಸ್ಬಾರ್ದು. ನೀರು ಸೇರಿಸೋದ್ರಿಂದ ಹೂರಣ ಹಾಳಾಗ್ಬಿಡುತ್ತೆ. ಈಗ ಇದನ್ನು ದಪ್ಪ ತಳದ ಪಾತ್ರೆಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಹೂರಣ ಮಾಡಬೇಕು ಅಂದರೆ ಅದೇ ಪಾತ್ರೆ ಹಾಕೊಂಡ್ಬಿಡೋಣ. ನಾನು ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಲಸಿನ ತೊಳೆ ತಗೊಂಡಿದ್ದೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿನ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಕಾಯಿನ ತುರಿದಾದ್ರೂ ತೊಗೊಳ್ಬೋದು, ಇಲ್ಲ ಈ ಥರ ಸಣ್ಣದಾಗಿ ಪೀಸ್ ಮಾಡಿನಾದರೂ ತೊಗೊಬೋದು. ಈ ತೊಗೊಂಡಿರೋ ಅಂಥ ತೆಂಗಿನಕಾಯಿನ ನಾನು ಮತ್ತೆ ಇದೇ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. 1 ಬೌಲ್ ಹಲಸಿನ ತೊಳೆಗೆ 1/2 ಬೌಲ್ನಷ್ಟು ನಾವು ಹಸಿ ತೆಂಗಿನಕಾಯಿನ ಸೇರಿಸ್ಬೇಕಾಗತ್ತೆ. ಈ ತೊಗೊಂಡಿರೋ ಅಂಥ ತೆಂಗಿನಕಾಯಿನ ಈ ಥರ ನೀರು ಸೇರಿಸ್ದಲೆ ನುಣ್ಣಗೆ ನಾನು ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೀನಿ. ಇದಿಷ್ಟೇ ಪುಡಿ ಆಗೋದು, ಇದ್ರ ಮೇಲೆ ಇದು ಪುಡಿ ಆಗಲ್ಲ, ನೀರು ಸೇರಿಸ್ಬೇಕಾಗತ್ತೆ. ಹಾಗಾಗಿ ಈಗ ಇದನ್ನೇ ನಾನು ರುಬ್ಕೊಂಡಿರೋ ಅಂಥ ಹಲಸಿನಕಾಯಿ ಪಲ್ಪಿಗೆ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಈ ಹೂರ್ಣಕ್ಕೆ ಸೇರಿಸೋದ್ರಿಂದ ಇದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಬಾಣಲಿನ ಬಿಸಿಗೆ ಇಟ್ಕೊಂಡು ನಾವು ತಗೊಂಡಿರೋ ಅಂಥ ಹಲಸಿನ ತೊಳೆ ಮತ್ತು ಕಾಯಿ ತುರಿಗೆ 1 ಟೇಬಲ್ ಸ್ಪೂನಷ್ಟು ನಾನು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಹುರ್ಕೊಂಡು. ಚಿರೋಟಿ ರವೆ ಕೆಂಪಗಾಗಿದೆ, ಹಾಗೆ ಅದರದ್ದು ಹಸಿ ವಾಸನೆನೂ ಹೋಗಿದೆ. ಈಗ ಇದನ್ನು ನಾನು ಇಲ್ಲಿ ರುಬ್ಕೊಂಡಿರೋ ಅಂಥ ತೆಂಗಿನಕಾಯಿ ಮತ್ತು ಹಲಸಿನ ತೊಳೆಗೆ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈಗ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದು 1/4 ಕಪ್ಪು, ಇದನ್ನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 1/4 ಕಪ್ನಷ್ಟು ಬೆಲ್ಲನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಬೆಲ್ಲ ಮುಳುಗೋ ಅಷ್ಟು ನೀರು ಮಾತ್ರ ಸೇರಿಸ್ತಾ ಇದ್ದೀನಿ. ಈ ಕಪ್ಪಲ್ಲಿ ಅರ್ಧ ನೀರು ಹಾಕಿದ್ದೀನಿ ಅಷ್ಟೇ. ಈಗ ಪಾಕ ಬರೋದಕ್ಕೆ ಇಟ್ಕೊಳ್ಳೋಣ. ಬೆಲ್ಲನ ನಾವಿಲ್ಲಿ ಕರಗಿಸಿದ್ರೆ ಸಾಕು. ಕರಗಿಸ್ಬಿಟ್ಟು ಶೋಧಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಕಿದ್ರೆ ಇದನ್ನು ನಾವು ಹೂರಣಕ್ಕೆ ಸ್ವಲ್ಪ ಕಲ್ಲು ಸಿಗುತ್ತೆ. ಹಾಗಾಗಿ ಶೋಧಿಸ್ಕೊಬೇಕು. ಬೆಲ್ಲದ ಪಾಕ ಕ್ಲೀನಾಗೆಲ್ಲ ಕರಗಿದೆ. ಇಲ್ಲಿ ಬೆಲ್ಲ ಒಂಚೂರು ಕಾಣಿಸ್ತಾ ಇಲ್ಲ. ಈಗ ಇದನ್ನು ಶೋಧಿಸ್ಕೊಳ್ಬಿಡೋಣ ನಾವು. ನಾನು ಬೆಲ್ಲದ ಪಾಕನ ಡೈರೆಕ್ಟು ಹಲಸಿನ ಹಣ್ಣು ಮತ್ತು ತೆಂಗಿನ ತುರಿದು ಮಿಕ್ಸ್ಚರ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕನ ಇದಕ್ಕೆ ಶೋಧಿಸ್ಕೊಂಡಿದ್ದಾಯಿತು ನೋಡಿ. ಇದು ಸಿಂಪಲ್. ಈಗ ಹೂರಣ ಮಾಡೋದು ಎಲ್ಲದನ್ನು ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕಿದ್ದೀವಿ. ಈಗ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕಷ್ಟೆ. ಯಾವ ಅದಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಹಲಸಿನಹಣ್ಣಿನ ಮಿಕ್ಸ್ಚರು ಹೂರಣಕ್ಕೆ ರೆಡಿ ಮಾಡ್ತಾ ಇದ್ದೀವಲ್ಲ, ಅದು ಈ ಥರ ಕುದಿಸ್ತಾ ಇರಬೇಕು, ಹಾಗೆ ತಿರುಗಿಕೊಳ್ತಾ ಇರಬೇಕು. ಇಲ್ಲಾಂದರೆ ತಳ ಹೊತ್ಬಿಡುತ್ತೆ. ಇದು ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ. ಪಾತ್ರೆ ಎಲ್ಲ ಸೈಡ್ ಬಿಟ್ಕೊಳ್ತಾ ಬರುತ್ತೆ ಕೊನೆಯಲ್ಲಿ. ಅಲ್ಲಿ ತನಕ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ಹಾಗೆ ಈ ತಿರುಗಿಸೋವಾಗ ಸ್ವಲ್ಪ ಹುಷಾರು, ಅದು ಸಿಡಿತಾ ಇರುತ್ತೆ.
ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇರಿ. ಈ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ನಾವು ಇದಕ್ಕೆ ಹಲಸಿನ ಹಣ್ಣು ಹಾಕಿರ್ತೀವಿ, ತೆಂಗಿನ ತುರಿ ಹಾಕಿರ್ತೀವಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಹೂರ್ಣನ ಒಂದೇ ಸಮ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇದ್ದೀನಿ. ಆಗ್ಲಿಗಿಂತ ಈಗ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಇದು ಇನ್ನೂ ಗಟ್ಟಿ ಆಗಬೇಕು. ಹೂರ್ಣ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದನ್ನು ಟೆಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಹೂರ್ಣನ ಈಗ ಸ್ಪ್ಯಾಚುಲಾದಲ್ಲಿ ಎತ್ಕೊಂಡು ನೀವು ಈ ಥರ ಬಿಟ್ಟರೆ ಅದು ಅದೇ ರೀತಿ ಕೂತ್ಕೊಂಡಿರುತ್ತೆ, ಮಿಕ್ಸ್ ಆಗೋದಿಲ್ಲ. ಈ ಅದಕ್ಕೆ ಬಂದರೆ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ, ಇದನ್ನು ಹೂರ್ಣಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಇದು ಆರಿದ್ಮೇಲೆ ಇನ್ನೂ ತಣ್ಣಗಾಗುತ್ತೆ, ನಾವು ಉಂಡೆ ಕಟ್ಟೋ ಅದಕ್ಕೆ ಬರುತ್ತೆ. ಈಗ ಮತ್ತು ಇದಕ್ಕೆ ಕೈ ಇಡಬೇಡಿ, ಅಷ್ಟು ಬಿಸಿ ಇರುತ್ತೆ. ಹಾಗಾಗಿ ಹಾಗೆ ಟೆಸ್ಟ್ ಮಾಡ್ಕೊಳ್ಳೋ ಅಂಥ ಮೆಥಡ್ ಏನು ಅಂದರೆ, ಈಗ ತೊಗೊಂಡು ನಾವು ಈ ಥರ ಬಿಟ್ಟರೆ ಅದು ಅಲ್ಲೇ ಕೂತಿರುತ್ತೆ ನೋಡಿ. ಇದು ಕರೆಕ್ಟ್ ಹದ. ಹಲಸಿನ ಹಣ್ಣಿನ ಹೂರಣ ರೆಡಿಯಾಗಿದೆ. ಈಗ ಇದನ್ನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಕಣ್ಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಳಿಗೆಗೆ ನಾನಿಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ಇನ್ನೊಂದು 1/2 ಕಪ್ ಹಾಕ್ಕೊಳ್ತೀನಿ ಇದಕ್ಕೆ. ಒಂದೂವರೆ ಕಪ್ಪು ಮೈದಾನ ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಆ್ಯಡ್ ಮಾಡೋದ್ರಿಂದ ಹೋಳಿಗೆ ಒಳ್ಳೆ ಕಲರ್ ಬರುತ್ತೆ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಮೈದಾ ಹಿಟ್ಟನ್ನ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಫಸ್ಟು. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಕೆಲವರು ಹಾಕ್ಕೊಳ್ತಾರೆ. ನಾನಿಲ್ಲಿ ಸ್ವೀಟ್ ಆಗಿರೋದ್ರಿಂದ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು 1 ಪಿಂಚಷ್ಟು. ನೋಡಿ, ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಂಡ್ಮೇಲೆ ಈಗ ನಾವು ಇದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಫಸ್ಟು ಒಂದೊಂದು ಟೀ ಸ್ಪೂನ್ಗಳು ಹಾಕ್ಕೊಳ್ತಾ ಇರಿ. ತುಂಬ ಎಣ್ಣೆ ಹಾಕಿದ್ರು ಕಣ್ಕ ನೀರಾಗುತ್ತೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು, ಆಗ ಹೋಳಿಗೆ ಸಾಫ್ಟಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾದ್ಕೊಂಡಿದ್ದಾದಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ. ಹಿಂಗೆ ಎಳೆದ್ರೆ ನಿಮಗೆ ಇದು ಬೇಗ ಕಟ್ಟಾಗೋದಿಲ್ಲ. ಈ ಥರ ಆದಮೇಲೆ ಇದು ಕರೆಕ್ಟ್ ಅದ ಕಣ್ಕ ಕಲಸಿರೋದಕ್ಕೆ. ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಬಿಡೋಣ. ಈಗ ಇದನ್ನು ಮೇಲೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಕಣ್ಕ ಚೆನ್ನಾಗಿ ನೆನಿಬೇಕು. ಒಂದು 6 ಅವರ್ಸ್ ಇಲ್ಲ 4 ಅವರ್ಸು. ನಿಮಗೆ ಟೈಮ್ ಇಲ್ಲ ಅಂತಂದರೆ 2 ಅವರ್ಸ್ ಆದರೂ ಕಣ್ಕ ನೆನಿಲೇಬೇಕು ಎಣ್ಣೆಯಲ್ಲಿ, ಆಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹೂರಣ ಕಂಪ್ಲೀಟಾಗಿ ಆರಿದೆ. ಈಗ ಇದನ್ನು ನಾವು ಹೋಳಿಗೆ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಹೂರಣನ ನಾವು ಉಂಡೆ ಮಾಡ್ಕೊಳ್ಬೇಕು. ನೋಡಿ, ಕೈನ ಈ ಥರ ಜಿಡ್ ಮಾಡ್ಕೊಂಡು ನಾನು 1 ಸ್ಪೂನಲ್ಲಿ ಹೂರಣ ಎತ್ಕೊಂಡು ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಉಂಡೆ ಕಟ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂರಣ ಬಂದಿದೆ ಅಂತ. ಆರು ಗಂಟೆ ಟೈಮು ನೆಂದಿರೋ ಅಂಥ ಕಣ್ಕ ನೋಡಿ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ. ನೋಡಿ, ಎಷ್ಟು ಹೇಳಿದ್ರೂ ಅದು ಕಟ್ಟಾಗ್ತಾ ಇಲ್ಲ. ಈ ಹದಕ್ಕೆ ಬಂದ ಮೇಲೆ ನಾವು ಇದನ್ನು ಸ್ವಲ್ಪ ತಗೊಂಡು ಕೈಯಲ್ಲಿ ಇದನ್ನು ಒಂದು ಉಂಡೆ ಮಾಡಿಕೊಂಡು ಈಗ ಈ ಥರದೊಂದು ಪ್ಲಾಸ್ಟಿಕ್ ಶೀಟು ಅಥವಾ ಹೋಳಿಗೆ ಪೇಪರು ಇಲ್ಲ ಬಾಳೆ ಎಲೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಅಗಲ ಮಾಡಬೇಕು. ಸ್ವಲ್ಪ ಎಳ್ಕೋಬೇಕು ಮೈದಾ ಹಿಟ್ಟನ್ನ. ಈಗ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋ ಅಂಥ ಹೂರ್ಣದ ಉಂಡೆನ ಇಟ್ಟು ಈ ಥರ ಇದನ್ನು ಕ್ಲೋಸ್ ಮಾಡಬೇಕು. ಸಾಮಾನ್ಯ ನೀವೆಲ್ಲ ಹೋಳಿಗೆ ಮಾಡೇ ಇರ್ತೀರ, ಬೇಳೆ ಹೋಳಿಗೆ ಎಲ್ಲ.
ಹಾಗಾಗಿ ಗೊತ್ತೇ ಇರುತ್ತೆ ಈ ಪ್ರೊಸೀಜರು. ಎಕ್ಸ್ಟ್ರಾ ಏನು ಮೈದಾ ಹಿಟ್ಟಿರುತ್ತೆ ಅದನ್ನು ನಾವು ತಗೊಂಬಿಡೋಣ. ಈಗ ಮೇಲ್ಗಡೆ ಇನ್ನೊಂಚೂರು ಎಣ್ಣೆ ಹಾಕಿ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ, ನಾನು ಒತ್ತೋದಿಲ್ಲ ಹಾಗೆ ಕೈಯಲ್ಲೂ ತಟ್ಕೊಳ್ಳಲ್ಲ, ಇದು ಬೇರೆ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಎಳ್ಕೊಳ್ಳೋದು, ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಎಳ್ಕೊಂಡು ಹೋಗೋದು. ಇದು ಓಪನ್ ಆಗೋದಿಲ್ಲ, ಕ್ಲೀನಾಗಿ ಬರುತ್ತೆ. ಈ ಮೆಥಡೇ ಈ ಹೋಳಿಗೆನಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ. ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಈ ಥರ ಎಳ್ಕೊಂಡಿದ್ದೀನಿ. ನಾನಿಲ್ಲಿ ಲಟ್ಸೋದು ಇಲ್ಲ, ಹಾಗೆ ಕೈಯಲ್ಲೂ ತಟ್ಕೊಳ್ಳಲ್ಲ. ಈ ಥರ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಹೋಳಿಗೆನ ಒತ್ಕೊಳ್ತೀನಿ. ಈಗ ಇದನ್ನು ಕಾದಿರೋ ಕಾಲಿ ಮೇಲೆ ಹಾಕ್ಕೊಂಡು ಸುಟ್ಕೊಳ್ಳೋಣ. ಕಾದಿರೋ ಅಂಥ ಹೆಂಚು ಮೇಲೆ ನಾವು ಒತ್ಕೊಂಡಿರೋ ಅಂಥ ಹೋಳಿಗೆನ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಈ ಹಲಸಿನ ಹಣ್ಣಿನ ಹೋಳಿಗೆನ ಎರಡೂ ಬದಿಗೆ ಎಣ್ಣೆ ಹಾಕ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸೀಸನಲ್ ಸ್ಪೆಷಲ್ ಅಪರೂಪಕ್ಕೆ ಸಿಗೋವಂಥ ಈ ಹಲಸಿನ ಹಣ್ಣಲ್ಲಿ ಈ ರೀತಿಯಾದ ರುಚಿಯಾದ ಹೋಳಿಗೆನ ಮಾಡಿಕೊಂಡು ನೀವು ಒಂದು ಸಲ ಸವಿರಿ.